ಇವಾಗ ಒಂದು ವರ್ಡ್ ಪ್ರಾಬ್ಲಮ್ ನೋಡ್ತಾ ಇದ್ದೀವಿ ಇಲ್ಲಿ. ಅಫ್ತಾಬ್ ಟೆಲ್ಸ್ ಹಿಸ್ ಡಾಟರ್, ಇಬ್ಬರು ವ್ಯಕ್ತಿ ಇದ್ದಾರೆ ಇಲ್ಲಿ, ಒಬ್ಬರು ಅಫ್ತಾಬ್ ಅಂತ ಹೇಳಿ ಮತ್ತು ಅವರ ಮಗಳು. ಸೊ ಸೊಲ್ಯೂಷನ್ ಯಾವತ್ತಿದ್ರೂ ವರ್ಡ್ ಪ್ರಾಬ್ಲಮ್ಸಲ್ಲಿ ಡಯಾಗ್ರಾಮ್ ಆದಷ್ಟು ಬಿಡ್ಸಕ್ಕೆ ಪ್ರಯತ್ನ ಪಡ್ಬೇಕು ನೀವು. ಚಿತ್ರ ಬಿಡಿಸ್ತು ಅಂತ ಹೇಳಿದ್ರೆ ತುಂಬ ಅರ್ಥ ಆಗುತ್ತೆ. ಇಲ್ಲಿ ನೋಡ್ತೀರಾ ಹೇಗೆ ಅಂಥೇಳಿ. ಪ್ರಶ್ನೆ ಓದೋಣ. ಪ್ರಶ್ನೆ ಓದಬೇಕಾದ್ರೆ ಇದನ್ನು ಮಾಡಬೇಕು. ವರ್ಡ್ ಪ್ರಾಬ್ಲಮ್ಸಲ್ಲಿ ಪ್ರಶ್ನೆ ಓದಬೇಕಾದ್ರೆ ಆದಷ್ಟು ಏನೇನು ನಿಮಗೆ ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ಮಾರ್ಕ್ ಮಾಡ್ಕೊಬೇಕು. ಅಫ್ತಾಬ್ ಟೆಲ್ಸ್ ಹಿಸ್ ಡಾಟರ್ ಏನಂತ ಹೇಳಿ, 7 years ಎಗೋ. ಎಗೋ ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸು ಅಂತ ಹೇಳಿದ್ರೆ ಹಿಂದೆ. ಐ ವಾಸ್ 7 times as old as you were. ಇದು ನಮ್ಮ ಮೊದಲೇ ಸ್ಟೇಟ್ಮೆಂಟು. ಇದರಿಂದ ನಮ್ಮ ಮೊದಲೇ ಈಕ್ವೇಷನ್ ಬರುತ್ತೆ. ಹಾಗಾಗಿ ನಾನು ಓಪನ್ನು ಕ್ಲೋಸ್ ಮಾಡಿದೆ ಒಂದು ಬ್ರ್ಯಾಕೆಟಲ್ಲಿ. ಆಲ್ಸೋ 3 years ಫ್ರಮ್ ನಾವ್, ಓಕೆ, ಇಲ್ಲಿಂದ ಇನ್ನು ಮತ್ತೊಂದು ಶುರು ಆಗ್ತಾ ಇದೆ. ಐ ಶಲ್ ಬಿ 3 times as old as you will be. ಎರಡನೇ ಈಕ್ವೇಷನ್ ಇದು. ರೆಪ್ರೆಸೆಂಟ್ ದಿಸ್ ಸಿಚುವೇಶನ್ ಆಲ್ಜಿಬ್ರೈಕಲಿ ಆ್ಯಂಡ್ ಗ್ರಾಫಿಕಲಿ. ರೆಪ್ರೆಸೆಂಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ, ಉತ್ತರ ಏನು ಕೇಳ್ತಾ ಇಲ್ಲ. ಅವ್ರ ವಯಸ್ಸೆಷ್ಟು ಆ ಥರ ಏನು ಕೇಳ್ತಾ ಇಲ್ಲ, ಸರಿನಾ? ಸೊ ಏನರ ಬಗ್ಗೆ ಏನು ಹುಡುಕ್ತಾ ಇದ್ದೀವಿ ಇಲ್ಲಿ, ಏನು ಹುಡುಕ್ತಾ ಇದ್ದೀವಿ ಇಲ್ಲಿ? ಏಜ್ ಅಲ್ವಾ, ಅವ್ರ ವಯಸ್ಸು. ಲೆಟ್ ದ ಪ್ರೆಸೆಂಟ್ ಏಜ್. ಯಾವತ್ತು ಏಜ್ ಅಂತ ಬರೆಯೋಕ್ಕೆ ಹೋಗ್ಬೇಡಿ, ಪ್ರೆಸೆಂಟ್ ಏಜ್ ಅಂತ ಬರೀರಿ. ಅಫ್ತಾಬ್ ಅವ್ರದ್ದು ಬಿ ಎಕ್ಸ್ ಆ್ಯಂಡ್ ಡಾಟರ್ಸ್ ಬಿ ವೈ, ಈ ಥರ ಬರ್ಕೊಬೇಕು ಅಂತ ಹೇಳಿದ್ರೆ ಇವ್ರ ವಯಸ್ಸು ಪ್ರೆಸೆಂಟ್ ಏಜು ಎಕ್ಸು, ಮಗುದು ಪ್ರೆಸೆಂಟ್ ಏಜು ವೈ. ಇದು ಏಜ್ ರಿಲೇಟೆಡ್ ಪ್ರಾಬ್ಲಮ್ ಹುಡುಗರ. ಸೊ ಏಜ್ ರಿಲೇಟೆಡ್ ಪ್ರಾಬ್ಲಮಲ್ಲಿ ಒಂದು ಟ್ರಿಕ್ ಇದೆ. ಏಜ್ ರಿಲೇಟೆಡ್ ಪ್ರಾಬ್ಲಮಲ್ಲಿ ಒಂದು ಟ್ರಿಕ್ ಇದೆ. ಟ್ರಿಕ್ ಏನು ಅಂತ ಹೇಳಿದ್ರೆ 3 ಲೈನ್ ಹೇಳಿರಿ, ಆಯಿತಾ? ಪ್ರತಿಯೊಂದು ಏಜ್ ಪ್ರಾಬ್ಲಮ್ಮು ಇದೇ ಮಾಡ್ಬೋದು ನೀವು. 3 ಲೈನ್ ಏನಕ್ಕೆ ಅಂತ ಹೇಳಿದ್ರೆ ಇದು ನಿಮ್ಮ ಪ್ರೆಸೆಂಟ್ ಲೈನ್. ಇವತ್ತಿಂದು ಅವ್ರ ಏಜ್ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಲೈನು ಅಂತ ಹೇಳಿದ್ರೆ ಅವ್ರ ವಯಸ್ಸು, ಇವ್ರ ವಯಸ್ಸು ಎಕ್ಸು, ಮಗು ವಯಸ್ಸು ವೈ. ಈ ಥರ ಪ್ರೆಸೆಂಟ್ ಮಾಡಿ. ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ ಏನಕ್ಕೆ ಉಪಯೋಗ ಬರ್ತಿದ್ದು ಅಂತ ಹೇಳಿ. 7 years ಎಗೋ. ಎಗೋ ಅಂತ ಹೇಳಿದ್ರೆ ಏನೋ ಹಿಂದೆ, ಆಯಿತಾ? ಎಗೋ ಅಂತ ಹೇಳಿದ್ರೆ ಹಿಂದೆ, ಮೊದಲು, 7 ವರ್ಷ ಮೊದಲು. ಈ ಸ್ಟೇಟ್ಮೆಂಟ್ ಕಂಪ್ಲೀಟ್ ಏನು ಮಾಡೋದಕ್ಕೆ ಹೋಗಬೇಡಿ. ಈ ಡಯಾಗ್ರಾಮಲ್ಲಿ ಚಿತ್ರದಲ್ಲಿ ಮೆನ್ಷನ್ ಮಾಡ್ಕೊಬೇಕು ನೀವು. ಏನು ಮೆನ್ಷನ್ ಮಾಡ್ಕೊಬೇಕು? 7 ವರ್ಷದಿಂದ ಏನಾಗ್ತದೆ ಅಂತ ಹೇಳಿ. ಈ ಒಂದು ಸಣ್ಣ ಪ್ರಶ್ನೆ ನಿಮಗೆ. ನಿಮ್ಮ ವಯಸ್ಸು 14 ಇರಬಹುದು, ತುಂಬ ಜನದ್ದಿರುತ್ತೆ. 7 ವರ್ಷದಿಂದ ನಿಮ್ಮ ವಯಸ್ಸು ಎಷ್ಟಿತ್ತು ಹೇಳಿ? 7 ಅಲ್ವಾ? 10 ವಯಸ್ಸು ಮಗು ಅಂದರೆ ಹುಡುಗರು, 7 ವರ್ಷದಿಂದ ಅವ್ರ ವಯಸ್ಸು ಎಷ್ಟಿತ್ತು? 3 ವರ್ಷ ಅಲ್ವಾ? ಹೇಗೆ ಕಂಡುಹಿಡಿದ್ರೆ ಇದನ್ನು? ಸಪ್ರಾಕ್ಟ್ ಮಾಡಿ. ಹಾಗೆಯೇ ಈ ಮಗು ವಯಸ್ಸು ವೈ ಇದೆ, 7 ವರ್ಷದಿಂದ y - 7 ಆಗುತ್ತೆ. ಈ ವ್ಯಕ್ತಿ ವಯಸ್ಸು ಎಕ್ಸ್ ಇದೆ, 7 ವರ್ಷದಿಂದ x - 7 ಆಗುತ್ತೆ. ಲೆಕ್ಕ ಸರಿ ಇದೆಯಾ ಇದು? ಈ ಥರ ಬರ್ಕೊಳ್ಳಿ. ಇನ್ನೂ ಏನು ಬರೆಯೋದಕ್ಕೆ ಹೋಗಬೇಡಿ, ಈಕ್ವೇಷನ್ ಬರೆಯೋದಕ್ಕೆ ಹೋಗಬೇಡಿ, ಇಷ್ಟು ಮಾತ್ರ ಬರ್ಕೊಳ್ಳಿ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಂಥೇಳಿ. ಆಲ್ಸೋ 3 years ಫ್ರಮ್ ನೌ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ವಾ? 3 ವರ್ಷ ಬಿಟ್ಟು, ಇನ್ನು 3 ವರ್ಷ ಹೋಗ್ತಾ ಮುಂದಕ್ಕೆ ನಿಮ್ಮ ವಯಸ್ಸು ಎಷ್ಟಿರುತ್ತೆ? 17. ಈ ಹುಡುಗನ ವಯಸ್ಸು, ಹುಡುಗಿ ವಯಸ್ಸು 13. ಈ ಮಗು ವಯಸ್ಸು, ಮಗಳು ವಯಸ್ಸು ಎಷ್ಟಿರುತ್ತೆ? y + 3 ಆಗುತ್ತೆ. ತಂದೆ ವಯಸ್ಸು x + 3 ಆಗುತ್ತೆ ಅಲ್ವಾ? ಈ ಥರ ಮಾಡ್ಕೊಬೇಕು ಯಾವತ್ತಿದ್ರು, ಸರಿನಾ? ಹೇಗೆ ಉಪಯೋಗ ಬರುತ್ತೆ ಅಂತ ಹೇಳಿ ಇವಾಗ ನೋಡ್ತೀನಿ. ಇವಾಗ ನಮ್ಮ ಈಕ್ವೇಷನ್ ಮಾಡೋಣ. ಈಕ್ವೇಷನಲ್ಲಿ ಹೇಗೆ ಬರುತ್ತೆ ಈಕ್ವೇಷನ್ನು? ತಿರ್ಗಾ ಪ್ರಶ್ನೆ ಓದಿ.
7 years ago ಅಂತ ಹೇಳಿದ್ರೆ ನಮ್ಮ ಮೊದಲೇ ಕೇಸು ಐ ವಾಸ್ ತಂದು ಹೇಳ್ತಾ ಇದ್ದಾರೆ ನಾನು 7 times as old as you were. ಟೈಮ್ಸ್ ಅಂತ ಹೇಳಿದ್ರೆ ಪಟ್ಟು ಅಂತ ಹೇಳಿ 2 ಪಟ್ಟು 3 ಪಟ್ಟು 7 ಪಟ್ಟು ಇಲ್ಲಿ 7 ಪಟ್ಟು. ಸೊ ನನ್ನ ವಯಸ್ಸು ನಿನ್ನ ವಯಸ್ಸು ಹೋಲಿಸಿದ್ರೆ ಅದು 7 ಪಟ್ಟು ಹೆಚ್ಚಿತ್ತು ಅಂತ ಹೇಳಿ ಈ ಥರ ಬರ್ಕೊಬೇಕು ನೀವು ಅಲ್ವಾ. ತಂದೆ ದೊಡ್ಡವ್ರು ತಾನೆ, ಹಾಗಾಗಿ 7 ಪಟ್ಟು ಅಂತ ಹೇಳೋದು ಆ ಕಡೆ ಬರಬೇಕು. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ, ಇಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗ್ಬೇಕು ಅಂಥೇಳಿ. ಮಗಳ ಹತ್ರ ಬರಬೇಕು ಅಲ್ವಾ, ಸರಿನಾ. ಸೊ ಇದನ್ನು ಸ್ವಲ್ಪ ಸಾಲ್ವ್ ಮಾಡೋಣ. x - 7 ಇಸ್ ಈಕ್ವಲ್ ಟು ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಉಪಯೋಗಿಸ್ಬೇಕು ನೀವು. ಅಂತ ಹೇಳಿದ್ರೆ 7ನ y ಮತ್ತು -7 ಜೊತೆ ಮಲ್ಟಿಪ್ಲೈ ಮಾಡಬೇಕು. 7y - 49 ಆಗುತ್ತೆ. ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ x ಇಸ್ ಈಕ್ವಲ್ ಟು 7y - 49 + 7 49 + 7 ಅಲ್ವಾ. ಅದನ್ನು ಆ್ಯಕ್ಚುಲಿ ನೀವು +7 + 7 ಅಂತ ಮಾಡ್ಬೋದು. ಸೊ ಏನಿದೆ ಟ್ರಿಕ್ಕು ಅಂತ ಹೇಳಿದ್ರೆ ನಾನು ಇದನ್ನು ಬೇಸಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. -42 ಆಗುತ್ತಿದೆ. ಇದು ನಿಮ್ಮ ಈಕ್ವೇಷನ್ 1. ಮುಂದಿನ ಭಾಗ ಈಕ್ವೇಷನ್ 2. ಈಕ್ವೇಷನ್ 2 ಹೇಗೆ ಮತ್ತೊಂದು ಹೇಳ್ತಾರೋ ಅವರು ಆಲ್ಸೋ 3 years from now 3 ವರ್ಷ ಮುಂದೆ ಐ ಶಲ್ ಬಿ 3 times as old as you will be. ಐ ಅಂತ ಹೇಳಿದ್ರೆ ತಂದೆ ಹೇಳ್ತಾ ಇದ್ದಾರೆ ನಾನು ನಿನ್ನ ವಯಸ್ಸು ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ನನ್ನ ವಯಸ್ಸು 3 ಪಟ್ಟು ಹೆಚ್ಚಿರುತ್ತೆ ಅಂತ ಹೇಳಿ. ಇದನ್ನು ಕೂಡ ನೀವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ ಸಾಲ್ವ್ ಮಾಡಬೇಕು. 3y + 3 ನಾನು 2 ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಹಾಗಾಗಿ 9 ಬರುತ್ತೆ ಇಲ್ಲಿ. ಇವಾಗ -3 ಮಾಡ್ಕೊಳ್ಳಿ ಎರಡು ಕಡೆನೂ. ಸೊ x ಇಸ್ ಈಕ್ವಲ್ ಟು 3y + 6 ಆಗುತ್ತೆ. ಇದು ನಮ್ಮ ಈಕ್ವೇಷನ್ 2. ಸರಿನಾ. ಇವೆರಡು ನಮ್ಮ ಈಕ್ವೇಷನ್ಸ್. ಸೊ ಇದು ರಿಪ್ರೆಸೆಂಟ್ ದಿ ಸಿಚುವೇಶನ್ ಆಲ್ಜಿಬ್ರೈಕಲಿ ಅಂತ ಹೇಳೋದು ಇಲ್ಲಿ ಉತ್ತರ ಆಗೋಯ್ತು. ಈ ಗ್ರಾಫ್ ಪ್ಲಾಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಇಲ್ಲಿ ನೋಡಿ ನಾನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದಿಲ್ಲ. x ಇಸ್ ಈಕ್ವಲ್ ಟು ಸಮಥಿಂಗ್ ಅಂತ ಬರೆದಿದ್ದೀನಿ. ಏನಿದು ಅಂತ ಹೇಳಿದ್ರೆ ದಿಸ್ ಇಸ್ ಎಕ್ಸ್ಪ್ರೆಸ್ಸಿಂಗ್ x ಇನ್ ಟರ್ಮ್ಸ್ ಆಫ್ y. ಇದಕ್ಕೆ ಎಕ್ಸ್ಪ್ರೆಸ್ಸಿಂಗ್ x ಇನ್ ಟರ್ಮ್ಸ್ ಆಫ್ y ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಎಕ್ಸಿನ ಕೋಎಫಿಷಿಯಂಟ್ 1 ಇದ್ದು ಆಯಿತಾ, ಇನ್ನು ಮಿಕ್ಕಿದಲ್ಲಿ ಆ ಕಡೆ ಇತ್ತು ಅಂತ ಹೇಳಿದ್ರೆ ಇದು ದಿಸ್ ಇಸ್ ಎಕ್ಸ್ಪ್ರೆಸ್ಸಿಂಗ್ x ಇನ್ ಟರ್ಮ್ಸ್ ಆಫ್ y. ಇದು ಮಾಡ್ತು ಅಂತ ಹೇಳಿದ್ರೆ ನಮ್ಮ ಗ್ರಾಫ್ ಪ್ಲಾಟಿಂಗ್ ಈಸಿ ಆಗುತ್ತೆ. ನೀವು ಎಕ್ಸ್ಪ್ರೆಸ್ಸಿಂಗ್ y ಇನ್ ಟರ್ಮ್ಸ್ ಆಫ್ x ಕೂಡ ಮಾಡ್ಬೋದು. ಅದು ಹೋಗ್ತಾ ಇನ್ನು ಮತ್ತೊಂದು ಪ್ರಶ್ನೆಯಲ್ಲಿ ನೋಡ್ತೇನೆ, ಇಲ್ಲಿ ನೋಡ್ಸೋದಕ್ಕಾಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇದು ತಕ್ಷಣಕ್ಕೆ ಇದು ಕನ್ವೀನಿಯೆಂಟ್ ಇದೆ. ಎಲ್ಲಿ ನಿಮ್ಗೆ 1 ಇರುತ್ತೋ ಅದನ್ನು ತೊಗೊಂಡು ಮತ್ತೊಂದು ಎಲ್ಲ ಬೇರೆ ಮಿಕ್ಕಿದ ಟರ್ಮ್ಸ್ ಎಲ್ಲ ಆ ಕಡೆ ಕಳಿಸಿ. ಅದು ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ, ತಕ್ಷಣಕ್ಕೆ ಬೇಡ. ಗ್ರಾಫ್ ಪ್ಲಾಟಿಂಗಲ್ಲಿ ಇದನ್ನು ಮಾಡಬೇಕು. ಇವಾಗ ನಮ್ಮ ಗ್ರಾಫ್ ಪ್ಲಾಟಿಂಗ್ ವ್ಯಾಲ್ಯೂಸ್ ಕಂಡುಹಿಡಿಯೋಣ. ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಎಕ್ಸು ಒಳ್ಳೆಯದು ಈಕ್ವೇಷನ್ 1 ಮತ್ತು ಇದು ಈಕ್ವೇಷನ್ 2 ಸರಿನಾ. ಇಲ್ಲಿ ಎಕ್ಸು ಇಲ್ಲಿ y, ಇದು ಎಕ್ಸು ಇದು y. ಇವಾಗ ಈಕ್ವೇಷನ್ 1ನಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು y ಇಲ್ಲಾಂದರೆ x ವ್ಯಾಲ್ಯೂ ಹಾಕಿ ಮತ್ತೊಂದು ವ್ಯಾಲ್ಯೂ ಕಂಡುಹಿಡಬೇಕು. ಎಕ್ಸಾಂಪಲ್ ಇಲ್ಲ, ಇವಾಗ y 0 ಹಾಕಿ. ಇಲ್ಲಿ ಈಕ್ವೇಷನ್ 1ನಲ್ಲಿ y 0 ಹಾಕಿ. y 0 ಹಾಕಿದ್ರೆ ಇದೆಷ್ಟು ಉತ್ತರ ಬರುತ್ತೆ? -42 ಬರುತ್ತೆ, ಸರಿನಾ. ಸೊ ಈ ಥರ ನಾವು ವ್ಯಾಲ್ಯೂಸ್ ಹಾಕ್ಕೊಂಡು ಹೋಗಿ ಕೆಲಸಗಳು ಮಾಡಬೇಕು. ಇದು ಸ್ವಲ್ಪ 42 ಎಲ್ಲ ಜಾಸ್ತಿ ಆಗುತ್ತೆ. y ವ್ಯಾಲ್ಯೂ 0 ತೊಗೊಂಡು ಮಾಡೋದು ಬೇಡ, ಬೇರೆ ಯಾವುದನ್ನ ತೊಗೊಳೋಣ. ಎಕ್ಸಾಂಪಲ್ಲು 6 ತೊಗೊಳೋಣ. y 7 6 42, 42 - 42 is 0 ಅಲ್ವಾ. ಈ ಥರ ಮಾಡ್ಕೊಂಡು ಹೋದರೆ ಬುದ್ಧಿವಂತಿಕೆ. ಮತ್ತು 5 ತೊಗೊಳ್ಳಿ. 7 5 35, 35 - 42 ಎಷ್ಟು ಬರುತ್ತೆ?
-7 ಸರಿನಾ. ಅದಾದಮೇಲೆ 7 ತಗೊಳ್ಳಿ. 7 7 49 -42 7. ಒಂದೇ ನೋಡ್ತೀನಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಫಾರ್ y is equal to 7 in 1 equation 1 ಅಂತ ಹೇಳಿದ್ರೆ ಸಬ್ y in equation 1 ಈ ಥರ ಬರ್ಕೊತೀನಿ. ಸಬ್ y in is equal to 7 in 1 ಅಂತ ಹೇಳಿದ್ರೆ ಈ ಜಾಗದಲ್ಲಿ y ಜಾಗದಲ್ಲಿ 7 ಹಾಕಿ ಅಂತ ಹೇಳಿ. ಸೊ 1x is equal to 7 into 7 -42 49 -42 7 ಬರುತ್ತೆ. ಈ ಥರ ಸಾಲ್ವ್ ಮಾಡ್ತಾ ಇದ್ದೀವಿ. ಇದೆಲ್ಲ ಸುಲಭ, ಇದೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಸಿಕ್ಸ್ ಕಲ್ತ್ಕೊಳ್ಳಿ ಚೆನ್ನಾಗಿ, ಆಯಿತಾ. ಇದನ್ನೆಲ್ಲ ಬರೆದು ಮಾಡೋದಂತ ಏನು ಬೇಕಾಗಲ್ಲ. ಕಷ್ಟ ಆಯಿತು ಅಂದರೆ ಬರೀರಿ, ಇಲ್ಲ ಅಂತ ಹೇಳಿದ್ರೆ ಬೇಕಾಗಲ್ಲ. ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೊಂದೇನು ಕಷ್ಟ ಆಗಲ್ಲ. ಇದು y 0 ತಗೊಳ್ಳಿ, ಎಕ್ಸು 6 ಬರುತ್ತೆ. y -1 ತಗೊಳ್ಳಿ, ಎಕ್ಸ್ ಎಷ್ಟು ಬರುತ್ತೆ? -3 + 6 is 3. y -2 ತಗೊಳ್ಳಿ, ಎಕ್ಸ್ ಎಷ್ಟಾಗುತ್ತೆ? ಎಕ್ಸು 0 ಬರುತ್ತೆ, ಸರಿನಾ. ಸೊ ಈ ಥರ ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಏನು ಮಾಡಿದ್ರಿ ನಾವು? ಫಸ್ಟ್ ಎಕ್ಸ್ಪ್ರೆಷನ್ ಸಿಕ್ತು, ಏಜ್ ರಿಲೇಟೆಡ್ ಪ್ರಾಬ್ಲಮ್ ಈ ಥರ ಮಾಡ್ಕೊಳ್ಳಿ. ಡಯಾಗ್ರಾಮ್ ಚಿತ್ರ ಬಿಡಿಸಿ ಮೊದಲು, ಅದಾದಮೇಲೆ ಸ್ಟೇಟ್ಮೆಂಟಿಂದ ಶುರು ಮಾಡಿ ಚಿತ್ರ ಬಿಡಿಸಿ ಈಕ್ವೇಷನ್ ಬರೀರಿ. ಈಕ್ವೇಷನ್ ಬರೆದಾದ್ಮೇಲೆ ಎಕ್ಸ್ಪ್ರೆಸ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ, ಇಲ್ಲ ಅಂತ ಹೇಳಿದ್ರೆ ವೈ ಇನ್ ಟರ್ಮ್ಸ್ ಆಫ್ ಎಕ್ಸ್. ಅದು ಹೋಗ್ತಾ ಹೋಗ್ತಾ ನೋಡ್ತೀರಾ. ಇದನ್ನು ಎಲ್ಲ ಟೈಮಲ್ಲಿ ಮಾಡೋದು ಬೇಕಾಗಿಲ್ಲ, ಗ್ರಾಫ್ ಬಿಡಿಸ್ಬೇಕಾದ್ರೆ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದೊಂದೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ. ವೈ 1 2 3 4 ಏನು ಯಾವುದು ಕನ್ವೀನಿಯೆಂಟೋ ಅದನ್ನು ವ್ಯಾಲ್ಯೂ ಹಾಕ್ಕೊಂಡು ಹೋಗಬೇಕು. ಎಷ್ಟು? ಅಟ್ಲೀಸ್ಟ್ 3. 2 ತೊಗೊಂಡ್ರು ತಪ್ಪೇನಲ್ಲ, ಬಟ್ ಮಿನಿಮಮ್ 3 ನನ್ನ ಪ್ರಕಾರ. ಏನಕ್ಕೆ ಅಂತ ಹೇಳಿದ್ರೆ ಅಕಸ್ಮಾತಾಗಿ ಏನೇನು ತಪ್ಪಾಯಿತು ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನಲ್ಲಿ ಇಲ್ಲಿಂದ ಗೊತ್ತಾಗುತ್ತೆ. ನಿಮಗೆ ಪ್ಲಾಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ, ಗ್ರಾಫ್ ಬರೀಬೇಕಾದ್ರೆ ಗೊತ್ತಾಗುತ್ತೆ. ಸೊ ಈ 3 4 ತೊಂದರೆ ಇಲ್ಲ, ಇನ್ನೊಂದು ವ್ಯಾಲ್ಯೂ ತೊಗೊಬೋದು, ಬಟ್ 3 ಸಾಕು. ಸೊ ಇದು 3 ವ್ಯಾಲ್ಯೂ ಇಟ್ಕೊಂಡು ಇವಾಗ ನಾವು ಗ್ರಾಫ್ ಬಿಡಿಸ್ಬೇಕು. ಸೊ ಗ್ರಾಫ್ ಬಿಡಿಸೋದಕ್ಕೆ ಗ್ರಾಫ್ ಪೇಪರ್ ಬೇಕು. ಸೊ ಒಂದೇ ನಿಮಿಷ ಅರೇಂಜ್ ಮಾಡ್ತೀನಿ ಅದನ್ನು. ಸೊ ಇಲ್ಲಿ ನಮ್ಮ ವ್ಯಾಲ್ಯೂಸ್ ಇದೆ, ನಮ್ಮ ಗ್ರಾಫ್ ಶೀಟ್ ಇಲ್ಲಿದೆ ಕೆಳಗಡೆ. ಇವಾಗ ಪ್ಲಾಟ್ ಮಾಡಬೇಕು. ಸೊ ಯಾವತ್ತಿದ್ರೂ ಎಷ್ಟೆಷ್ಟು ವ್ಯಾಲ್ಯೂಸ್ ನೋಡಿ, ಮ್ಯಾಕ್ಸಿಮಮ್ಮು 6 to 7 ಇದೆ ವೈ ಆ್ಯಕ್ಸಸ್ಸಲ್ಲಿ, ಮತ್ತು ಇಲ್ಲಿ -2 ಇದೆ. ಸೊ ವೈ ಆ್ಯಕ್ಸಸ್ ಸಣ್ಣದಾಗಿ ಬರ್ಕೊಳ್ಳಿ. ವೈ ಆ್ಯಕ್ಸಸ್ ನಮ್ದು ಎಷ್ಟಿಂದ ಎಷ್ಟಿರಬೇಕು ಅಂಥೇಳಿ. ಮ್ಯಾಕ್ಸಿಮಮ್ ಬಂದು 7, ಮಿನಿಮಮ್ -2. ಓಕೆ. ಎಕ್ಸ್ ಆ್ಯಕ್ಸಸ್ -7 +7 ಅಲ್ವಾ. ಸೊ ಇದನ್ನು 0 ಅಂತ ತೊಗೊಂಡ್ರೆ 7 ಅಲ್ವಾ. 1 2 3 4 5 6 7 ಸಾಕು. ಇಲ್ಲೊಂದು ಇಷ್ಟು ತೊಗೊಬೋದು. ಆಮೇಲೆ -2 ಅಂತ ಹೇಳಿದ್ರೆ ಇಲ್ಲಿವರೆಗೂ ಡ್ರಾ ಮಾಡೋಣ. ಸೊ ಇದು ನಿಮ್ಮ ವೈ ಆ್ಯಕ್ಸಸ್ ಆಗುತ್ತೆ. ಎಕ್ಸ್ ಆ್ಯಕ್ಸಸ್ ಬಂದು 7 ಅಲ್ವಾ. 1 2 3 4 5 ಬೇಜಾನಾಯಿತು. ಹಾಂ, ತುಂಬ ಆಯಿತು, ಸರಿ ಇದೆ. ಸೊ ಇಲ್ಲಿ ಬರೀತು ಅಂತ ಹೇಳಿದ್ರೆ ಆಯ್ತು ನಮ್ಮ ಕೆಲಸ. ಮುಂದಿಂದು ಮಾರ್ಕ್ ಮಾಡ್ಕೊಂಡು ಹೋಗಬೇಕು. 2 ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಒಂದೊಂದೇ ಕ್ಲೀನಾಗಿ ಮಾಡಿ. 0 6 0 ಅಂತ ಹೇಳಿದ್ರೆ ಎಕ್ಸ್ ಆ್ಯಕ್ಸಸ್ಸು 6 1 2 3 4 5 6. ಇಲ್ಲಿ ಕಾಣಿಸ್ತಾನೆ ಇಲ್ಲ ಇದು. ಹಾಂ, ಇದು 0,6 -7 ಅಂತ ಹೇಳಿದ್ರೆ ಲೆಫ್ಟ್ ಹೋಗಬೇಕು. ಓಹ್, ನೀನು ವ್ಯಾಲ್ಯೂನೇ ಬರ್ತಿಲ್ಲ. ಇದು 0 ಎಕ್ಸ್ ಆ್ಯಕ್ಸಸ್ಸು, ವೈ -x -y 1 2 3 4 5 6 7 8 -1 -2 -3 -4 -5 -6 -7 -8 1 2 3 4 5 6 7 8 -1 -2 -3 -4. ಸರಿ ಅಲ್ವಾ. ಮುಂದಿಂದು -7 ಇಲ್ಲಿ ಬರುತ್ತೆ. 5 ಅಂತ ಹೇಳಿದ್ರೆ ಇಲ್ಲಿ
ಯಾವತ್ತಿದ್ರೂ ಲೆಫ್ಟ್ ಟು ರೈಟ್ ಮೊದಲು ನೋಡಬೇಕು, ಆಮೇಲೆ ಮೇಲ್ಗಡೆ ಕೆಳಗಡೆ ವ್ಯಾಲ್ಯೂಸ್ ಹಾಗೆ ನೋಡ್ಕೊಂಡು ಹೋಗಬೇಕು. -7 5 7 7 7 ಮತ್ತು 7 ಇಲ್ಲಿ ಆ್ಯಕ್ಚುಲಿ ಲೈನ್ ಡ್ರಾ ಮಾಡಿ ಇದನ್ನೆಲ್ಲ ಮಾಡಿ ಬರೆಯೋದೆಲ್ಲ ಇಲ್ಲ ಅಂತ ಹೇಳಿದ್ರೆ ಗಲೀಜಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಒಂದ್ರ ಮೇಲೆ ಒಂದು ನಾನು ತಪ್ಪು ಮಾಡಿದೆ, ನೀವು ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಲೈನ್ ಬರೆದಾದ್ಮೇಲೆ ಆಮೇಲೆ ಮಿಕ್ಕಿದ್ದು ಬರ್ಕೊಳ್ಳಿ. ಇಲ್ಲಿ 7,7 ಅಂತ ಹೇಳಿ ಮತ್ತು ಇಲ್ಲಿ ಆರೋ ಹಾಕೋದು ಮರಿಬೇಡಿ. ಇದು ನಮ್ಮ ಈಕ್ವೇಷನ್ 1 ಅಲ್ವಾ, ಈಕ್ವೇಷನ್ 1 ಈ ಥರ ಮೆನ್ಷನ್ ಮಾಡಬೇಕು, ಇಷ್ಟು ಮೆನ್ಷನ್ ಮಾಡಬೇಕು. ಇದು ನಿಮ್ಮ ಪಕ್ಕ ಗ್ರಾಫ್. ಸ್ಕೇಲ್ ಒಂದು ಮಿಸ್ ಮಾಡಿದ್ದೀನಿ. ಸ್ಕೇಲ್ ಎಕ್ಸ್ ಆಕ್ಸಸ್ 1 ಯೂನಿಟ್, ಸಾರಿ 1 ಸೆಂಟಿಮೀಟರ್ ಇಸ್ ಇಕ್ವಲ್ ಟು 1 ಯೂನಿಟ್ ಅಂತ ಬರೀಬೇಕು. 1 ಸೆಂಟಿಮೀಟರ್ ಇಸ್ ಇಕ್ವಲ್ ಟು 1 ಯೂನಿಟ್. y axis 1 ಸೆಂಟಿಮೀಟರ್ ಇಸ್ ಇಕ್ವಲ್ ಟು 1 ಯೂನಿಟ್ ಅಲ್ವಾ. ಇಲ್ಲೇನು ಹೆಚ್ಚು ಕಮ್ಮಿ ಏನಾಗ್ತಾಯಿಲ್ಲ, ಹಾಗಾಗಿ ಇದು ಸರಿ ಇದೆ. ಮುಂದಿನ ಈಕ್ವೇಷನು 6 ರೈಟ್ 0 ಅಲ್ಲೇನೆ 3 ಮುಂದಿನ ವ್ಯಾಲ್ಯೂ 3 ರೈಟ್ -1 ಕೆಳಗಡೆ ಮತ್ತು ಮೂರನೇ ವ್ಯಾಲ್ಯೂ 0 ಅಲ್ಲೇನೆ -2 ಇದು. ಸೊ ಹೀಗೆ ಡ್ರಾ ಮಾಡಿ ಹೀಗೆ ಡ್ರಾ ಮಾಡಿ. ಸೊ ಇದು 0 -2, ಇದು 3 -1, ಇಲ್ಲಿ 6 0. ಇದು ನಿಮ್ಮ ಈಕ್ವೇಷನ್ 2 ಸರಿನಾ. ಸೊ ಈ ಥರ ಕಾಣಿಸುತ್ತೆ. ಇಷ್ಟೇ, ಇದೇ ನಿಮ್ಮ ಉತ್ತರ. ನಿಧಾನಕ್ಕೆ ಮಾಡಿದ್ದೀನಿ ಇದನ್ನು. ಇನ್ನು ಮಿಕ್ಕಿದ ಕ್ವಶನ್ ಎಲ್ಲ ಸ್ವಲ್ಪ ಬೇಗ ಮಾಡೋಣ. ಆ್ಯಕ್ಚುಲಿ ಬೇಗ ಮಾಡೋಕ್ಕಾಗಲ್ಲ, ಇಷ್ಟೇ ಮಾಡೋಕ್ಕಾಗೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದೇ ನಿಮ್ಮ ಉತ್ತರ.